ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದಾಗ ಭಾರತೀಯ ಜನತಾ ಪಕ್ಷದ ರಾಜ್ಯಸಭಾನು ಒಬ್ಬರು ಅದಾರ. ಆ ರಾಜ್ಯಸಭಾ ಯಾವಾಗಲೂ ಜಾತ್ಯತೀತ ವ್ಯಕ್ತಿ. ಭಾರತೀಯ ಜನತಾ ಪಕ್ಷದಲ್ಲಿಯೂ ದಕ್ಷರು ಪ್ರಾಮಾಣಿಕರು ಅದಾರ ಅನ್ನೋದು ಅನೇಕ ಬಾರಿ ನಾ ಹೇಳಿದನರಲ್ಲ. ಮೋದಿಯವರ ಬಗ್ಗೆನೂ ನಾನು ಹೇಳಿದ್ನಿ, ಆದರೆ ಮೋದಿಯವರ ಸುತ್ತುವರೆದವರು ಸರಿ ಇಲ್ಲ ಅಂತ ಹೇಳಿದ್ನಿ. ಮತ್ತು ನನ್ನ ಚಿಂಗಮ್ಗತೆ ಜಗತ್ತೀರಿ, ಸತ್ಯದ ಕಡೆ ನನ್ನ ನಡೆ. ಆದರೆ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಇದೇ ರಾಜ್ಯಸಭಾ ಸದಸ್ಯನಿಗೆ ಕರ್ನಾಟಕ ರಾಜ್ಯದ ಉಸ್ತುವಾರಿ ಕೊಡ್ರಿ, ಬರುವ ಲೋಕಸಭೆಯಲ್ಲಿ 20 MP ತರಬಹುದು. ಇದೇ ರಾಜ್ಯಸಭಾ ಸದಸ್ಯ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಕಳ್ಳೊಳ್ಳಿ ಗ್ರಾಮದ ರೈತ ನಾಯಕನ ಮಗ. ಬಡತನದಿಂದ ನೋಡಿದಂಥ ಇಡೀ ಜಗತ್ತಿವತ್ತು ನೋಡುವಂಥ ಕಾರ್ಯ ಮಾಡಕತ್ತಾನ ಇದೇ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಆಫೀಸ್ಗೆ ಅಂದರೆ ಹೋಗಿರಿ ನೀವು? ಒಂದು ಸಾರಿ ಹೋಗ್ರಿ. ಎಷ್ಟೋ ಜನ ಹೋಗ್ತಾರೆ ತಮ್ಮ ತೊಂದರೆಗಳನ್ನ ತೆಗೆದುಕೊಂಡು. ಇವತ್ತು ರೈಲು ಸಮಸ್ಯೆ ಇರಬಹುದು, ಟೆಲಿಫೋನ್ ಸಮಸ್ಯೆ ಇರಬಹುದು, ಅನೇಕ ಕೇಂದ್ರ ಸರ್ಕಾರದ ಯೋಜನೆಗಳ ಸಮಸ್ಯೆ ಇರಬಹುದು. ನೇರವಾಗಿ ಇವತ್ತು ರಾಜ್ಯಸಭಾ ಸದಸ್ಯ ಕರ್ನಾಟಕ ರಾಜ್ಯದಲ್ಲಿ ಜನಸಂಪರ್ಕ ಸಭೆ ತೆಗೆದಂಥ ಮೊಟ್ಟ ಮೊದಲಿನ ಸಾಲಿಗೆ ಬರ್ತಾರ ಇದೇ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ. ಅವ್ರೇನು ಮಾಡ್ಯಾರ ಗೊತ್ತೈತೇನ್ರಿ? ಇನ್ನು ಮುಂದೆ ಈಗ ನೋಡ್ರಿ, ಬೆಳಗಾವಿಯಿಂದ ನೇರವಾಗಿ ದೆಹಲಿಗೆ ಹೋಗೋ ಸಲುವಾಗಿ ಅಲ್ಲಿಯ ವಿಮಾನಯಾನ ಮಂತ್ರಿಗೆ ಪದೇ ಪದೇ ಒತ್ತಡ ತಂದು ಇದೇ ಬಿಳಿಜಾಳ ರೊಟ್ಟಿ ತಿಂದು ನಸಕಲೆ ವಿಮಾನಯಾನ ಮಂತ್ರಿ ಕಡೆ ಹೋಗಿ ದೈನಂದಿನವಾಗಿ ಬೆಳಗಾವಿಯ ಪ್ರಯಾಣಿಕರು ದೆಹಲಿಗೆ ಹೋಗೋ ಸಲುವಾಗಿ ಡೈಲಿ ಒಂದು ವಿಮಾನನ್ನ ಮಾಡಿದಾರ. ಗೊತ್ತೈತ್ರಿ ನಿಮಗೆ? ಹಂಗಾದ್ರೆ ಪೈಲಟ್ ಏನು ಮಾತಾಡ್ಯಾನ? ಅದು ಪೈಲಟ್ ಬೆಳಗಾವಿ ಜಿಲ್ಲೆಯ ಬೈಲೊಂಗಲದ ವರಪುತ್ರ. ಇಂಥ ವರಪುತ್ರರು ಸಹಿತ ಇವತ್ತು ಗಗನಯಾತ್ರಿಯಾಗಿ ತಿರುಗಾಡಕತ್ತಾರ ಅಂತರಿಕ್ಷದಲ್ಲಿ. ಅಂದರೆ ಭಾಳ ಮೆಚ್ಚುಗೆ ವ್ಯಕ್ತಪಡಿಸಬೇಕಲ್ರಿ. ಇದರಲ್ಲಿ ಇಚ್ಛಾಶಕ್ತಿ ಬೇಕು. ಇದೇ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರಿಗೆ ನಾನು ಕಳೆದ ಒಂದು ತಿಂಗಳ ಹಿಂದೆ ಒಂದು ಎಚ್ಚರಿಕೆನೂ ಕೊಟ್ಟಿದ್ದೆ, ವಿನಂತಿನೂ ಕೊಟ್ಟಿದ್ದೆ. ಎಲ್ಲಿ ಪಾರದರ್ಶಕ ಇದೆ, ಎಲ್ಲಿ ದಕ್ಷರಿದ್ದಾರೆ, ಎಲ್ಲಿ RSSದ ಸಿದ್ಧಾಂತ ಉಳ್ಳಂಥ ಜಾತ್ಯತೀತ ವ್ಯಕ್ತಿಗಳದಾರ, ಅವರನ್ನು ಮೇಲ್ಮೋಟಕ್ಕೆ ತೊಗೊಂಬನ್ರಿ, ಒಳ್ಳೆ ವೇದಿಕೆಗೆ ತೊಗೊಂಬರ್ರಿ, ಉನ್ನತ ಸ್ಥಾನ ಕೊಡ್ರಿ. ಭಾರತೀಯ ಜನತಾ ಪಕ್ಷದ ಬಾವುಟ ಮತ್ತೆ ಹಾರಬಹುದು, ಆದರೆ ನೀವು ಹಿಂದೂ ಮುಸ್ಲಿಂ ಜಗಳ ಹೆಚ್ಚಿನ ಮಾತ್ರ ಭಾರತೀಯ ಜನತಾ ಪಕ್ಷಕ್ಕೆ ಯಾರು ಬರುವುದಿಲ್ಲ. ಇದನ್ನು ತಿಳ್ಕೋರಿ. ಭಾರತೀಯ ಜನತಾ ಪಕ್ಷದಲ್ಲಿ ಕೆಲವರು ಒಳ್ಳೆಯವರು ಅದಾರ, ಕೆಲವರು ಬೆಂಕಿ ಮಾತಾಡೋರು ಅದಾರ, ಅದು ನಿಮಗೆ ಗೊತ್ತೈತಿ. ಆದ್ರೆ ಈ ರಾಜ್ಯಸಭಾ ಸದಸ್ಯರ ಬಾಯಿಂದ ಎಂದಾದರೂ ನೀವು ಕಾಂಟ್ರವರ್ಸಿ ಮಾತು ಕೇಳಿದಿರಿ? ಎಂದಾದರೂ ಕ್ರಿಯೆ ಪ್ರತಿಕ್ರಿಯೆ ಮಾತಾಡಿದಿರಿ? ಎಲ್ಲಿ ರೈತರಿಗೆ ತೊಂದರೆ ಆಕೈತಿ ಅಲ್ಲಿ ಬಾರ್ಕೋಲ್ ಚಳವಳಿ ಮಾಡ್ತಾನಂತಾರ. ಇದೇ ಮಹಾತ್ಮ ಗಾಂಧಿ ಜಯಂತಿ ದಿವಸ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಮಾಡಿದ್ದು ಇತಿಹಾಸದ ದಾಖಲೆಗಳೆಲ್ಲ ಪುಟಗಳಲ್ಲಿ ಸೇರಬೇಕಲ್ರಿ. ಇದೇ ಬೆಳಗಾವಿ ಜಿಲ್ಲೆಯ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ. ಈರಣ್ಣ ಕಡಾಡಿ ಬಗ್ಗೆ ಭಾಳ ಹೇಳ್ತಾರಂದ್ರೆ 30 ವರ್ಷದ ಒಡನಾಟಿ ಸಂಬಂಧ. ಆ ವ್ಯಕ್ತಿ ಅಧಿಕಾರ ಇಲ್ಲದಾಗೂ ಅದೇ ವ್ಯಕ್ತಿ, ಅಧಿಕಾರ ಉನ್ನತ ಸ್ಥಾನದಲ್ಲಿ ಹೋದರೂ ಸಹಿತ ಅದೇ ವ್ಯಕ್ತಿ ರಾಜ್ಯದಲ್ಲಿ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಭದ್ರ ಬುನಾದಿಯಾಗಿ ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಜೈಬೇರಿ ಬಾರಿಸಬೇಕಾದ್ರೆ BL ಸಂತೋಷ್ ಅವರೇ ತಕ್ಷಣ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿಯನ್ನು ಕರಿತೀರಿ? ಹೆಂಗೆ ರಾಜ್ಯಸಭಾ ಸದಸ್ಯ ಮಾಡುವ ಸಲುವಾಗಿ ನೇರವಾಗಿ ನಿಮ್ಮ ದೃಷ್ಟಿ ಇದೇ ಕಳ್ಳೊಳ್ಳೆ ಗ್ರಾಮಕ್ಕೆ ಬೀಳ್ತೈತಿ. ಹೈಕಮಾಂಡ್ದವರೇ BJP ಅವರೇ ಈಗ ರಾಜ್ಯದ ಚುಕ್ಕಾಣಿ ಹಿಡಿಯುವಲ್ಲಿ ಇಂಥ ವ್ಯಕ್ತಿ ಯುವಕರದಾರ, ಸಂಘಟನಾ ಶಕ್ತಿ ಐತಿ, ಯಾರ ಜೊತೆನೂ ದ್ವೇಷ ಇಲ್ಲ, ವೈಷಮ್ಯ ಇಲ್ಲ. ಇಂಥ ರಾಜಕಾರಣಿ ರಾಜ್ಯಸಭಾ ಸದಸ್ಯ ಆಗಿದ್ದು ಬೆಳಗಾವಿ ಜಿಲ್ಲೆಗೆ ಎಷ್ಟೋ ಜನರು ಸಂತೋಷ ಪಡಕತ್ತಾರ. ಬರುವ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಸವಾಲೈತಿ. ಆದರೆ ಈ ರಾಜ್ಯಸಭಾ ಸದಸ್ಯ ಇವತ್ತು ಅನೇಕ ರೀತಿ ನಮ್ಮ ತರಕಾರಿ ಬೆಳೆಗಳು, ರೈತರ ಬೆಳೆಗಳಿಗೆ ತೊಂದರೆ ಆದರೆ ಇನ್ನು ರೈತರ ಮೋರ್ಚಾ ಅಧ್ಯಕ್ಷರು ಅದಾರ, ಇನ್ನು ಬಾರ್ಕೋಲ ಕೈಯಾಗ ಬರ್ತೈತಿ, ಇನ್ನು ರಾಜಕಾರಣಿಗಳು ಚಳಿ ಬಿಡಿಸ್ತಾನಂತಾರ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಅವರು. ಇದೇ ಭಾರತೀಯ ಜನತಾ ಪಕ್ಷದಲ್ಲಿ ಅನೇಕರು ಸಂಸತ್ ಸದಸ್ಯರಿದ್ದರೂ ಸಹಿತ ಅವರ ಬಾಯಿ ಗಪ್ ಚೋಪ್ ಆಗೈತ್ರಿ. ಯಾಕಾಗೈತಿ ಗೊತ್ತಿಲ್ಲ, ಅದನ್ನ ಕೇಳ್ಬೇಕು ನೀವು. ಮತದಾರರು ಕೇಳ್ಬೇಕಲ್ರಿ, ಓಟ್ ಹಾಕಿದವ್ರ ಬರೇ ಒದರಿ ಹೇಳ್ತಾನೆ, ಗಂಟ್ಲ ಹರ್ಕೋತಾನಂತಂತೀರಿ. ಆದ್ರೆ ಯಾರು ಒಳ್ಳೆಯವರದಾರ ಭಾರತೀಯ ಜನತಾ ಪಕ್ಷದಲ್ಲಿ ಅವರ ಪರವಾಗಿ ನಂಬರ್ 1 ಚಾನಲ್, ಯಾರು ಕೆಟ್ಟವರಿದಾರ ಅವರ ವಿರೋಧವಾಗಿ ನಂಬರ್ 1 ಚಾನಲ್ ಯಾವಾಗಲೂ ಬಾರ್ಕೋಲು ನಮ್ಮದು ಐತಿ ತಯಾರು. ನಾವು ಅದನ್ನು ಎಚ್ಚರಿಕೆ ಮಾಡ್ತೇವ್ರಿ. ಆದರೆ ಈ ರಾಜ್ಯಸಭಾ ಸದಸ್ಯ ಯಾವಾಗಲೂ
ಜನರ ಜೊತೆ ಬೆರೆತಿರುವಂಥ ವ್ಯಕ್ತಿ. ಬೆಳಿಗ್ಗೆ ತಮ್ಮ ಕಾರು ಹೋದ್ರೆ ರಸ್ತೆ ಮೇಲೆ ಕೈ ಮಾಡಿದ್ರೆ ನಿಂದಿರ್ತಾರೆ. ಯಾರು ನಿಂದಿರ್ತಾರೆ ಇವತ್ತು ರಾಜ್ಯಸಭಾ ಸದಸ್ಯರ? ಎಸ್ಕಾಟು, ಗನ್ಮ್ಯಾನು, ಎಲ್ಲ ಯಾರು ಭೇಟಿ ಆಗ್ಬೇಕಾದ್ರೂ ಸಹಿತ ಅವ್ರದ್ದು ಅಪಾಯಿಂಟ್ಮೆಂಟ್ ಇವ್ರದ್ದು ಅಪಾಯಿಂಟ್ಮೆಂಟ್ ಏನೂ ಇಲ್ಲರಿ. ಹಳಿ ಪಂಚಾಯತಿ ಜಿಲ್ಲಾ ಪಂಚಾಯತ್ ಕಚೇರಿಗೆ ಹೋಗ್ರಿ, ಹೋದ ತಕ್ಷಣ ಸಟಕ್ನಾಗ ಹೇಳಿದ ತಕ್ಷಣ ಒಳಗೆ ಬಿಡ್ತಾರೆ, ಮಾತಾಡಿ ಬರ್ರಿ, ನಿಮ್ಮ ಕೆಲಸ ಮಾಡ್ಕೊಂಬರ್ರಿ, ಫೋನ್ ಮಾಡಿ ಹೇಳ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು. ಇಂಥ ಸರಳವಾಗಿ ವಿರಳವಾಗಿ ಸಿಗುವ ರಾಜ್ಯಸಭಾ ಸದಸ್ಯ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೀವೆಲ್ಲರೂ ಬೆಂಬಲ ಕೊಡ್ಬೇಕಲ್ರಿ. ಇದೇ ನರೇಂದ್ರ ಮೋದಿ ಅವರು ಸಹಿತ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಮೇಲೆ ಪ್ರೀತಿ ಮಾಡ್ರಿ. ಯಾಕೆ ಪ್ರೀತಿ ಅಂದ್ರೆ ಯಾವುದೇ ಇವ್ರ ಕೆಲಸ ತೊಗೊಂಡು ಹೋದ್ರು ಅಲ್ಲಿ ಕೆಲಸ ಗೈಚಿ, ಯಾವುದೂ ಕೆಲಸ ನಿಲ್ಲುವುದ ಇಲ್ಲ. ಇವತ್ತು ನೋಡ್ರಿ ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ, ರೈಲು ಬಗ್ಗೆ, ಇವತ್ತು ಬೆಳಗಾವಿಯಿಂದ ಮೈಸೂರಿಗೆ ರೈಲು ಪ್ರಯಾಣಿಕರು ಬೆಳಗಾವಿ ಜಿಲ್ಲೆಗೆ ಮೈಸೂರು ನೋಡುವಂಥ ತಕ್ಷಣ ರಾತ್ರಿ ಕೂತ್ರೆ ಬೆಳಿಗ್ಗೆ ಮೈಸೂರು ರಾಜಧಾನಿ ಸಿಕ್ಕಂಗನರಿನ. ಮೈಸೂರು ಮಹಾರಾಜರ ಇನ್ನು ದಸರಾದಾಗ ಮೈಸೂರು ನೋಡೋ ಸಲುವಾಗಿ ನಮಗೆ ಎಷ್ಟು ನೇರ ಅನುಕೂಲ ಮಾಡಿಕೊಟ್ಟಂಥ, ದೈನಂದಿನವಾಗಿ ದೆಹಲಿಗೆ ವಿಮಾನಯಾನ ವ್ಯವಸ್ಥೆ ಮಾಡಿಕೊಟ್ಟಂಥ ಈ ರಾಜ್ಯಸಭಾ ಸದಸ್ಯಗೆ ಒಂದು ಲೈಕ್ ಮತ್ತು ಸ್ಪೆಷಲ್ ಲೈಕ್ ಕೊಡಬೇಕಲ್ರಿ. ಹಾಗಾದ್ರೆ ರಾಜ್ಯಸಭಾ ಸದಸ್ಯ ಬರುವ ಇನ್ನು ಲೋಕಸಭೆಯಲ್ಲಿ ತನ್ನ ಅಪಾರ ಪಡೆಯೊಂದಿಗೆ 2 ಬೆಳಗಾವಿ ಜಿಲ್ಲೆಯಲ್ಲಿ ಲೋಕಸಭಾ ಸದಸ್ಯದಾವ, ಬಿಗ್ ಫೈಟ್ ಕೊಡ್ತಾರ, ಯಾರನ್ನ ಅಭ್ಯರ್ಥಿ ಮಾಡ್ತಾರ, ಇನ್ನು ಕೂಲಂಕುಷವಾಗಿ ಇನ್ನು ನೀವು ನನಗೆ ತಿಳಿಸ್ಬೇಕಲ್ರಿ. ಹಾಗಾದ್ರೆ ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನದಾವು ನನಗೆ ತಿಳಿಸ್ತೀರಿ ನೇರವಾಗಿ. ಹಾಗಾದ್ರೆ ಮತ್ತೊಂದು ಕಡಕ ಸುದ್ದಿಯೊಂಗೆ ಬರ್ತೀನಿ. ನಮಸ್ಕಾರ. ಅಂದರೆ ವಿಮಾನದೊಳಗೆ ಸಂಚಾರ ಮಾಡಬೇಕನ್ನುವಂಥ ಒಂದು ಕನಸು ಅದು. ಆ ಕನಸು ನನಸಾಗಲಿಕ್ಕೆ ಅವರು ಈ ರೀತಿಯಾದಂಥ ಅನೇಕ ಯೋಜನೆಗಳನ್ನು ನಮ್ಗೆ ಕೊಟ್ಟಿದ್ದಾರೆ. ಹೀಗಾಗಿ ಇನ್ನೂ ಹೊಸ ಹೊಸ ವಿಮಾನಗಳೇನು ಬರಬೇಕಾಗಿದೆ ಅದು ಒಂದು ಬಾಜು. ನಾನು ಇನ್ನೊಂದು ಬಾಜು ವಿನಂತಿ ಮಾಡೋದೇನಂತಂದ್ರೆ ಕಾಂಪಿಟೇಷನ್ ಅದ. ಕರ್ನಾಟಕದೊಳಗೆ 9 ವಿಮಾನ ನಿಲ್ದಾಣಗಳು ಈಗಾಗಲೇ ಕಾರ್ಯಾರಂಭ ಮಾಡಿದ್ದೂ 9 ಅದಾವೆ. ಇನ್ನೂ ಒಂದು 3-4 ಕಾರ್ಯಾರಂಭ ಮಾಡುವಂಥ ಸ್ಥಿತಿ ಒಳಗದಾವೆ. ಅಂದರೆ 10-13 ವಿಮಾನ ನಿಲ್ದಾಣಗಳು ಕರ್ನಾಟಕದಲ್ಲಿ ಕಾರ್ಯ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸ್ಪರ್ಧೆ ಅದ. ಅಲ್ಲಿ ಜಾಸ್ತಿ ಪ್ರಯತ್ನ ಮಾಡಿ ಅಲ್ಲಿ ಸಹಕಾರ ಕೊಟ್ಟು ವಿಮಾನ ನಿಲ್ದಾಣ ಅಭಿವೃದ್ಧಿ ಆಗುವಂಥ ದೃಷ್ಟಿಯಿಂದ ಅಲ್ಲಿ ರಾಜಕಾರಣಿಗಳು ಒತ್ತಡ ಆಗ್ತಾರೆ. ಅದಕ್ಕೆ ನಮ್ಮ ಸನ್ಮಾನ್ಯ ಈ ಭಾಗದ ಶಾಸಕರಾಗಿರ್ತಕ್ಕಂಥ ರಾಜು ಅಶೀಫ್ ಶೇಟ್ ಅವರು ಇದ್ದರು, ಜಿಲ್ಲಾ ಮಂತ್ರಿಗಳಿದ್ದರು ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಗಳಿದ್ದರು. ಅವರೆಲ್ಲರಿಗೂ ವಿನಂತಿ ಮಾಡ್ಕೊಂಡಿದ್ರು. ಅಂದ್ರೆ ಜಮೀನು ಕೊಡುವಂಥದ್ದು ಇರ್ಬೋದು, ಬೇರೆ ಇನ್ನೂ ಫೆಸಿಲಿಟಿ ಕೊಡುವಂಥದ್ದು ಇರ್ಬೋದು, ಕೊಟ್ಟು ಅವ್ರನ್ನ ಆದಷ್ಟು ಬೇಗ ನಾವು ಅನುಕೂಲ ಮಾಡಿಕೊಟ್ಟು ಅಂದರೆ ಮುಂದಿನ ಕೆಲಸ ಸುಸೂತ್ರ ಆಗ್ತದೆ ಅನ್ನುವಂಥದ್ದು. ಆ ಸಂದರ್ಭದೊಳಗೆ ನಮ್ಮ ಏರ್ಪೋರ್ಟ್ ಡೈರೆಕ್ಟರ್ ಹೇಳಿದ್ರು ತ್ಯಾಗರಾಜನವರು, ಅಂದರೆ ನಾವು ವಿಮಾನ ಲಾಭ ಅಂತ ನಡೆಸ್ತಾ ಇಲ್ಲ. ಕಳೆದ ವರ್ಷ ನಾವು 7 ಕೋಟಿ ರೂಪಾಯಿ ನಮ್ಗೆ ಅರ್ನಿಂಗ್, 9 ಕೋಟಿ ರೂಪಾಯಿ ನಮ್ಗೆ ಅರ್ನಿಂಗ್ ಆಗಿದೆ. ಅಂದರೆ ಉತ್ಪಾದನೆ 9 ಕೋಟಿ ರೂಪಾಯಿ ಟಿಕೆಟ್ದಿಂದ. ಖರ್ಚು ಎಷ್ಟು ಮಾಡಿದ್ವು ಅಂದರೆ 35 ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ. 30 ಕೋಟಿ 30 ಕ್ರೋರ್ 30 ಕೋಟಿ ಖರ್ಚು ಮಾಡಿದ್ವು ಅನ್ನುವಂಥ ಒಂದು ಇದನ್ನು ಹೇಳಿದರು. ಅಂದ್ರೆ ಯಾವತ್ತೂ ಕೇಂದ್ರ ಸರ್ಕಾರ ಈ ವಿಮಾನ ಸಂಸ್ಥೆಯನ್ನು ಲಾಭದ ಉದ್ಯೋಗ ನಡೆಸ್ತಾ ಇಲ್ಲ, ಜನರಿಗೆ ಒಂದು ಸವಲತ್ತು ಕೊಡಬೇಕು, ಜನರಿಗೆ ಒಂದು ಅನುಕೂಲ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ನಡೆಸ್ತಾ ಇದ್ದಾರೆ. ನಾ ಹೇಳಿದ್ನ ಪ್ರಾರಂಭದೊಳಗೆ ಹವಾಯಿ ಚಪ್ಪಲಿ ಹಾಕ್ತಕ್ಕಂಥ ವ್ಯಕ್ತಿನೂ ಕೂಡ ವಿಮಾನದೊಳಗೆ ಅಡ್ಡಾಡ್ಬೇಕು ಅನ್ನುವಂಥ ಏನು ಕನಸದ, ಆ ಕನಸಿಗೆ ಪೂರಕವಾಗಿ ಇಲ್ಲಿ ಚೇಂಜ್ ಆಗಿರೋದು. ಹೀಗಾಗಿ ಆ ಕನಸಿನ ಹಿನ್ನೆಲೆಯೊಳಗೆ ಈ ಯೋಜನೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಖರ್ಚು ಜಾಸ್ತಿ ಆದ್ರೂ ಕೂಡ ನಮ್ಗೆ ಲಾಭ ಕಡಿಮೆ ಇದ್ರೂ ಕೂಡ ಅದನ್ನು ಮಾಡ್ಬೇಕಂತ ಕೊಟ್ಟಿದ್ದಾರೆ. ಹೀಗಾಗಿ ನಾನು ಮಾನ್ಯ ಶಾಸಕರಲ್ಲಿ, ಮಾನ್ಯ ದೆಹಲಿ ಪ್ರತಿನಿಧಿಯಲ್ಲಿ ನಾನು ವಿನಂತಿ ಮಾಡ್ತೀನಿ, ಬರುವಂಥ ದಿನದೊಳಗೆ ಜಮೀನಿದೇನು ಅವಶ್ಯಕತೆ ಅದ ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡಿಕೊಟ್ರೆ ಬರುವಂಥ ದಿನದೊಳಗೆ ಇನ್ನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಕ್ಕೆ ಏನೇನು ಬೇಕು, ನೀವು ಹೆಂಗೆ ಜಿಲ್ಲೆ ಆಗಕ್ಕೆ ಬಡ ಈಗ ಮಾಡ್ಕೊಂಡ್ರಿ ಎಲ್ಲ ಕೆಲಸ, ಹಂಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗೋಕ್ಕೂ ಏನೇನು ಬೇಕು ಈಗ ಕೊಡಿಸಿರಿ ಅಂದರೆ ಹೆಚ್ಚು ಅನುಕೂಲ ಆಗ್ತೈತೆ ಅಂತ ನನಗೆ ಅನಿಸ್ತದೆ. ಅದನ್ನು ಮಾಡ್ತೀರಿ ಅಂಥೇಳಿ ನಿಮ್ಮ ಜೊತೆ ನಾವು ಇರ್ತೀವಿ ಅನ್ನುವಂಥ ಒಂದು ಇದನ್ನು ವಿನಂತಿಯನ್ನು ಅವ್ರಿಗೆ ಮಾಡಿ, ನಮ್ಮ ಏರ್ಪೋರ್ಟ್ ಡೈರೆಕ್ಟರ್ ಕೂಡ ಸಾಕಷ್ಟು ಕಳಕಳಿಯಿಂದ ಇತ್ತೀಚೆಗೆ ಬಂದರೂ ಕೂಡ ಎಲ್ಲರನ್ನೂ ಭೇಟಿಯಾಗಿ ಎಲ್ಲರಿಗೂ ಒತ್ತಾಯ ಮಾಡಿ ಸಾಕಷ್ಟು ವಿನಂತಿ ಮಾಡಿಕೊಂಡು ಕೆಲಸ ಅವರು ಮಾಡ್ತಾ ಇದ್ದಾರೆ. ಅವರಿಗೂ ಸಹಕಾರ ಕೊಟ್ಟು ನಾವೆಲ್ಲ ಇದ್ರ ಉಪಯೋಗ ತಗೋಣ ಅಂತಕ್ಕಂಥ ಮಾತನ್ನು ಹೇಳಿ, ಒಂದು ಸಂಪರ್ಕ ಇರೋದ್ರಿಂದ ಅಂದರೆ ಯಾವಾಗ ಕಮ್ಯುನಿಕೇಷನ್ ಇರ್ತದಲ್ಲ ಆವಾಗ ಆ ನಗರ ಬೆಳೆಯೋಕ್ಕೆ ಭಾಳ ಅವಕಾಶ ಸಿಗ್ತದೆ. ರೈಲ್ವೆ ಕಮ್ಯುನಿಕೇಷನ್ ಇರ್ಬೋದು, ವಿಮಾನ ಕಮ್ಯುನಿಕೇಷನ್ ಇರ್ಬೋದು, ಬಸ್ ಕಮ್ಯುನಿಕೇಷನ್ ಇರ್ಬೋದು, ಅಥವಾ ನಮ್ದು ಇಲ್ಲೇ ಸಮೀಪದಾಗ ಗೋವಾ ಮತ್ತು ಕಾರವಾರ ಹಡಗು ಅದ, ಅಂದ್ರೆ ಆ ಥರದ ನೆವಿ ಏನದ ಅದು ಅದ. ಈ ರೀತಿ ಎಲ್ಲ ಕಮ್ಯುನಿಕೇಷನ್ ಅದ. ಅಂದ್ರೆ ಇವೆಲ್ಲ ಇದ್ದು ಅಂದರೆ ಹೆಚ್ಚು ಬೆಳೀಲಿಕ್ಕೆ ಅನುಕೂಲ ಆಗ್ತದೆ ಸಿಟಿ. ಅದರ ಎಲ್ಲ ಲಾಭವನ್ನು ನಾವು ತೊಗೊಳ್ಳೋ ಅಂತಕ್ಕಂಥ ಮಾತನ್ನು ಹೇಳಿ, ಇದರಲ್ಲೂ ವಿಶೇಷವಾಗಿ ಇಂಥ ಕೆಲಸಗಳಾಗುವಂಥ ಸಂದರ್ಭದೊಳಗೆ ನಾವು ರಾಜಕಾರಣಿಗಳು ಒಂದ್ಸಲ ಎಲ್ಲೋ ಮರೆತರೂ ಕೂಡ ನಮ್ಮ ಬೆಳಗಾವಿ ಕೋರ್ ಗ್ರೂಪ್ ಡೆವಲಪ್ಮೆಂಟ್
ಅವ್ರು ಭಾಳಷ್ಟು ಈ ಕೆಲಸ ಒತ್ತಾಯ ಮಾಡಿ ಇಲ್ಲ ಇದನ್ನು ಮಾಡ್ಬೇಕ್ರಿ ಅದನ್ನು ಮಾಡ್ಬೇಕ್ರಿ ಅಂತೇಳಿ ಎಲ್ಲರಿಗೂ ಭೇಟಿಯಾಗಿ ಅವರು ಕೂಡ ಒತ್ತಾಯ ಹಾಕ್ತಿರ್ತಾರೆ. ಅದು ಬೆಳಗಾವಿ ಇನ್ಫ್ರಾ ಗ್ರೂಪ್ನವ್ರು ಇರ್ಬೋದು, ಬೆಳಗಾವಿ ಇದು ಗ್ರೂಪ್ ಇರ್ಬೋದು, ಎಲ್ಲ ಅಂದ್ರೆ ಸಾಮಾಜಿಕವಾಗಿ ಕೆಲಸ ಮಾಡ್ತಕ್ಕಂಥ ಅನೇಕ ಸ್ನೇಹಿತರು ಕೂಡ ಇದಕ್ಕೆ ಪೂರಕವಾಗಿ ಒಂದು ವಾತಾವರಣ ನಿರ್ಮಾಣ ಆಗುವಂಥ ದೃಷ್ಟಿಯಿಂದ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ ಏರ್ಪೋರ್ಟ್ ಡೈರೆಕ್ಟರ್ ತ್ಯಾಗರಾಜನ್ ಅವ್ರಿಗೂ ಕೂಡ ಮತ್ತು ಉಳಿದಂಥ ಎಲ್ಲರ ಹೆಸರು ತಗೊಳಕ್ಕಾಗೋದು. ಎಲ್ಲರಿಗೂ ನಮಸ್ಕಾರ ರೀ, ಶರಣ್ ರೀ. ನಾನು ನಿಮ್ಮ ಫಸ್ಟ್ ಆಫೀಸರ್ ಅಕ್ಷಯ್ ಪಾಟೀಲ್. ನಿಮ್ಮ ಭಾಳ ಮಂದಿ ಗೊತ್ತಿರೋ ಇಲ್ಲೇ ಸಮೀಪ ಬೈಲೊಂಗಲ್ದವ. ನನ್ನ ಜೊತೆ ಇವತ್ತು ಕ್ಯಾಪ್ಟನ್ ಸಾಗರ್ ಪಾಟೀಲ್ ಇದ್ರು, ಅವರು ಬೆಳಗಾವದವ್ರು ಇವತ್ತು. ಸೊ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ನಾವು ಡೆಲ್ಲಿ ಹೋಗುವಂಥ ಸೌಭಾಗ್ಯ ನಮ್ಗೆ ಮತ್ತೆ ಸಿಕ್ಕೈತಿ ಇವತ್ತು. ಇದಕ್ಕೆ ಇವತ್ತೆಲ್ಲರಿಗೂ ಗೊತ್ತಿರೋಂಗೆ ಇದು ಫಸ್ಟ್ ಫ್ಲೈಟ್, ಇನಾಗ್ರೇಷನ್ ಫ್ಲೈಟ್ ಏರ್ಬಸ್ 320 ಕಮರ್ಷಿಯಲ್ ಆಪರೇಷನ್ಸ್ ಬೆಳಗಾವಿ ಸ್ಟಾರ್ಟ್ ಮಾಡೋದು ನಾವು ಇವತ್ತು. ಇದಕ್ಕೆ ಕಾರ್ಯಕರ್ತ ಅಂತ ನಮ್ಮ ರಾಜ್ಯ ಸೇವಾ ಸದಸ್ಯರಂತ ಶ್ರೀ ಹಿರಣ್ಣ ಕರಾಡಿ ಸರ್ ನಮ್ಮ ಜೊತೆ ಟ್ರಾವೆಲ್ ಮಾಡತ್ತಾರ. ಸರ್ ದಯವಿಟ್ಟು ಸ್ವಲ್ಪ ಅವ್ರ ಪರಿಶ್ರಮದಿಂದ ಇವತ್ತು ನಮ್ಗೆಲ್ಲರೂ ಹಿಂದಿ ಹೇಳತ್ತಲ್ಲ ದಿಲ್ಲಿ ದೂರ ಅಂತ ಹೇಳ್ತಾರೆ. ಸರ್ ದಿಲ್ಲಿ ದೂರ ಇಲ್ಲ ಸರ್, ಏನ ಬರೀ 2 ತಾಸು ದಾರಿ ಅದು ನೀವು ಮಾಡಿಕೊಟ್ರಿ ಸರ್ ನಮ್ಗೆ. ನಮ್ಮ ಉತ್ತರ ಕರ್ನಾಟಕ ಭಾಗದ ಮಂದಿ ಎಲ್ಲರಿಗೂ ಒಳ್ಳೇದು ಮಾಡಿದ್ರಿ. ಇದೇ ರೀತಿ ಹೆಚ್ಚಿನ ಫ್ಲೈಟ್ಗಳು ಸ್ಟಾರ್ಟ್ ಆಗಿ ಇಲ್ಲಿಂದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಡೆವಲಪ್ ಆಗಬೇಕು. ಹುಬ್ಳಿ, ಬೆಳಗಾವ್, ಹೊಸ ಬಿಜಾಪುರ ಬರತೈತಿ. ಸೊ ಎಲ್ಲ ಒಳ್ಳೇದಾಗ್ಲಿ. ಎಲ್ಲಕ್ಕಿಂತ ಹೆಚ್ಚಿನ ಅಂತಂದ್ರೆ ಇವತ್ತೇನು ಟಿಕೆಟ್ ಬುಕ್ ಮಾಡ್ಕೊಂಡ್ ಬಂದ ಇಲ್ಲಿ ಕುಂತಿದಿಲ್ಲ ನಮ್ಮ ಅನ್ನದಾತರಂತ ನಿಮಗೆ ಕೋಟಿ ವಂದನೆಗಳು. ನಿಮ್ಮನ್ನ ಡೆಲ್ಲಿಗೆ ಇವತ್ತು 2 ತಾಸು 10 ನಿಮಿಷ ಮುಗಿಸ್ತೀವಿ. ಆರಾಮಾಗಿ ಕೊಂಡು ಎಂಜಾಯ್ಮೆಂಟ್ ಫ್ಲೈಟ್. ನಿಮಗೇನಾದ್ರು ಬೇಕು ನಮ್ಮ ಕ್ಯಾಬಿನ್ ಹೋದಾರು ಕೇಳಿ, ನಿಮಗೇನು ಸಹಾಯ ಕೇಳ್ತೀವಿ. ಥ್ಯಾಂಕ್ ಯು.